ನೈಟಿ ಪ್ಯಾಕ್ ತರ್ಸಾಕ್ ಕೊಟ್ಟಾನಂದ್ರೆ ನಮ್ಮ ಅಪ್ಪ ಎಷ್ಟು ಒಳ್ಳೆ ಇರಬೇಕು, ನನಗೊಂದು ಅವಂಗೊಂದು ತರ್ಸಾಕ್ ಕೊಟ್ಟಾನು. ನಮ್ಮ ಅಪ್ಪನ ಮುಂದೆ ಕುಡಿದ್ರೆ ನನ್ನ ಕಿಮ್ಮತ್ ಅಲ್ಲ ತಿಳ್ಕೊಂಡು ದಾರ್ಯಾಗ ಒಪ್ಪಾರಿ ಮೂಲಿ ಹರಿದು ಒಂದು ನೈಟಿ ಮಗ ಕುಡಿತಾನ. ಕುಡ್ದ ಬರ್ತಾನ್ರಿಪ್ಪ ಕಾಡಿಂದ. ಒಂದು ನೈಟಿ ಕಿಶಾಗ ಹಾಕೊಂಡು ಮನಿಗೆ ಹೋಗ್ತಾನ. ಅರ್ಧ ದಾರ್ಯಾಗ ಇವ್ ಕುಡಿದಿರ್ತಾನ. ಮನಿಗೆ ಹೋಗಿ ಗುಡ್ದ ಇವಾಗ ಜೈ ಕಿಸಾನ್ ಸೊನ್ಪಿಟ್ರೆ ವಾನ್ ಹಿಡಿದು ಬಿಟ್ಟಿರ್ತೈತ್ರಿ. ಸ್ವಲ್ಪ ವಾನ್ ಹಿಡ್ದತ್ರಲ್ಲ ಮನುಷ್ಯಾಗ. ಮನೆಗೆ ಬರಗುಡದ ತಂದೆಗೆ ಕಿಶದ ಕೈ ಹಾಕಿ ಯಪ್ಪಾ ತುಗಾತ್ ಪ್ರೇಮ್ಲೆ ಕೊಡ್ತಿರ್ತಾನ. 100 ರೂಪಾಯಿ ಕೊಟ್ಟಿರ್ತಾನ ಇವ. ಹೌದು, ಒಂದ ತಂದು ಕೂಡ ಇದಕ್ಕೆ ಆತ್ಮಾಕ ಬೆಂಕಿ ಹತ್ತೈತಿ. 2 ತರ್ಸಾಕ್ ಕೊಟ್ಟಿರಿ ಮಗನ, ಇನ್ನೊಂದು ಎಲ್ಲಿ ಹೋಯ್ತತ್ತ ನಾವು. ಹೌದು ಯಪ್ಪ ನಿನಗೆ ಕಿಮ್ಮತ್ತು ಕೊಟ್ಟರೆ ನಿನ್ನ ಮುಂದೆ ಕುಡಿಬಾರ್ದತ್ತ. ನಾನು ಪಾಲಿಂದ ದಾರ್ಯಾಗ ಮುಗಿಸಿ ಬಂದೀನಿ, ನಿನ್ನ ಪಾಲಿಂದ ತುಗಾತಾನ. ಇದಕ್ಕೆ ಬೆಂಕಿ ಹತ್ತಿ ಉರ್ಮಾಡ್ಲಿಕ್ಕ ಸಿಟ್ಟಿಗೇರಿ ಮಗನ ನನ್ನ ಬಿಟ್ಟು ಹೆಂಗ ಕುಡ್ದೇವೋ ಅಂದ. ಹೌದು, ಹೆಂಗರಿ ಕುಡ್ದೇವೋ ಅಂದ. ಮೂಲಿ ಹರಿದ ಮತ್ತ ಅದನ್ನು ಎತ್ತಿ ಗಟ ಗಟ ಕುಡ್ದ. 2 ನೈಟಿ ಹೋದ್ಮೇಲೆ ತಲ್ಲೇನ್ ಕೇಳ್ತೀರಿ, ಮಂಗ್ಯಾಗ ಹೆಂಗ ತಿನ್ನಿಸ್ದಂಗ ಆಯ್ತು ಮಗ್ಗ. ಹೌದು, ಇದ್ರ 100 ರೂಪಾಯಿ ಹೋಯ್ತು, 2 ನೈಟಿನೂ ಹೋಯ್ತು. ತಂದಿ ಸಿಟ್ಟಿಗೆ ಬಂದ ಮಗನ ಎದಿ ಮ್ಯಾಗಿನ ಅಂಗಿ ಹಿಡಿದು ಹೀಗೆ ಹೊಡಿಬೇಕನ್ನು ಕುಡ್ದ ಮಗ 2 ಡೇಟ್ ಬಿಟ್ಟೇ ಬಿಡ್ತಾನ ತಂದಿಗಾಗ. ಮೊದಲಾಟ ವಾಣ್ ತೋದ್ರತ್ತ ಅವಾಗ. ಅವತ್ತು ನೆರವಾರಿ ಅವ್ರ ತರ ಗೋಪಾಲ ನಿನ್ನ ಮಗ ಕೈ ಬಾಯಿಗೆ ಬಂದಪ್ಪ. ಕೈ ಬಾಯಿಗೆ ಬಂದಲ್ಲೋ, 2 ಜಾಡ್ಸೆ ಬಿಟ್ಟು ನಿನ್ನ 2 ನೈಟಿ ಹೊಡೆದು ಯಾವಾಗ ತಂದಿ ಮ್ಯಾಗ ಕೈ ಮಾಡ್ತಾನೋ ಅವತ್ತು ನಮ್ಮ ಮಗ ಕೈ ಬಾಯಿಗೆ ಬಂದಾನ ತಿಳ್ಕೋದು. ಇದು ನಮ್ಮ ಮಕ್ಕಳ ದಾರಿ ಬಿಡ್ಬೇಕಾದ್ರೆ ನಾವು 100 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾವು ಕೊಟ್ಟ ಕಳಿಸ್ಯಾನ ಅಂತೇಳಿ ಪರಮ ಪೂಜ್ಯರು ಹೇಳಿದ್ರು. ತಾವೆಲ್ಲರೂ ಕೇಳ್ಯಾರಿಪ್ಪ, ಕೇಳಿರಿ. ಹೌದು, ಭೂಮಿ ಇರಲಾರದೆ ಬೀಜ ಊರಾಕ ಬರುದಿಲ್ಲ, ಬೆಳೆ ತೆಗ್ಯಾಕ ಬರಂಗಿಲ್ಲ. ನಾವು ನೀವು ತಿರುಗಾಡಕ ಬರುದಿಲ್ಲ. ಬರುದಿಲ್ರಿಪ್ಪ. ಈ ಭೂಮಿ ಅನ್ನತಕ್ಕಂತಾದ ಮೊದಲಿಗೆ ಅದ ಅನ್ನುವಂತ ಮಾತನ್ನ ಹೇಳಿದ್ರು. ಹೌದು, ಜಗತ್ತಿನಲ್ಲಿ ಎಂತೆಂತ ವ್ಯಕ್ತಿಗಳಿದ್ರಪ್ಪ ಅಂತ ಕೇಳಿದ್ರ ಎಂತವ್ರಿಪ್ಪ? ಈ ಭೂಮಿ ಅನ್ನತಕ್ಕಂತಾದ ಮೊದಲು ಇದ್ದಿದ್ದಿಲ್ಲ. ಜಾಂಬವ ಋಷಿಗೆ 7 ಮಂದಿ ಮಕ್ಕಳಿದ್ರು. ಹೌದ್ರಿಪ್ಪ. ಜಾಂಬವ ಋಷಿ ಮಕ್ಕಳಿಗೆ ತಂದ ನೀರೇ ನಿರಂಕಾರಿತ್ತು. ಎಲ್ಲಿ ನೋಡಿದಲ್ಲಿ ಜಾಂಬವ ಋಷಿ ಮಕ್ಕಳಿಗೆ ತಂದ ಆಹುತಿ ಕೊಟ್ಟಾಗ ನೀರಿನ ಮೇಲೆ ಹೆಪ್ಪಗಟ್ಟಿ ಈ ಬ್ರಹ್ಮಾಂಡ ಅನ್ನತಕ್ಕಂಥದ್ದು ಭೂಮಿ ತಯಾರಾಯಿತು. ಇಲ್ಲಿ ಆದಿ ಜಾಂಬವ ಋಷಿ ಮಕ್ಕಳನ್ನು ತಂದ ಆಹುತಿ ಕೊಡಬೇಕಾದ್ರ ಆದಿ ಬಸವಣ್ಣನ ಪ್ರಯತ್ನ ಐತಿ. ಇಲ್ಲಿ ಆದಿ ಬಸವಣ್ಣ, ಆದಿ ನಂದಿ ಬಸವಣ್ಣ ಪ್ರಯತ್ನ ಮಾಡಿ ಆದಿ ಜಾಂಬವ ಋಷಿ ಮಕ್ಕಳಿಗೆ ತಂದು ನೀರಿನಲ್ಲಿ ಆಹುತಿ ಕೊಟ್ಟಾಗ ಭೂಮಿ ಈ ನೀರು ಹೆಪ್ಪಗಟ್ಟಿ ಭೂಮಿ ತಯಾರಾಗ್ಯದರೆ ಮುತ್ತೆಯವರ ಮೊದಲ ಪ್ರಯತ್ನ ಹಿಂದಿಂದ ದೈವ ಅನ್ನುವಂತಾದ ನಿಮ್ಮ ಭೂಮಿ. ಇಲ್ಲೈತೆ ವಿಜಯ್ ಮಾವ. ಇದು ನಾ ಮಾಡುವಂತ ವಾದ ಅಲ್ಲ, ನನ್ನ ಪ್ರಯತ್ನದ ವಾದ. ಇದು ಭೂಮಿ ಮೊದಲ, ಇದು ದೈವ ಅನ್ನುವಂಥದ್ದು ನೀವು ಹೇಳಿದ್ರಲ್ಲ, ಈ ಮಾತಿಗೆ ಇದ್ರ ಉತ್ತರ. ಹೌದಲ್ರಿಪ್ಪ, ಹೌದು. ಇನ್ನು ಭಗವಂತ ಈ ಶರೀರ ಕೊಟ್ಟಾನ, ಈ ಭೂಮಿ ಮೇಲೆ ನಾವು ಹುಟ್ಟಿ ಬಂದಿದ್ದೇವತ್ತಂದ್ರೆ ಸಾಯುವರಿಗೆ ಇದಕ್ಕೆ ಏನೇನು ಆಗಬೇಕು, ಎಟ್ಟೆಟ್ಟು ಬೇಕು ಭಗವಂತ ಕೊಟ್ಟೆ ಕಳಿಸ್ಯಾನ ಅಂತ ನೀವು ಹೇಳಿದ್ರಿ. ಹೇಳ್ಯಾರಿಪ್ಪ. ಭಗವಂತ ಕೊಟ್ಟ ಕಳಿಸ್ಯಾನ ಒಪ್ಪುವಂತ ಮಾತ. ನಾವು ದುಡಿಯೋದು ಬೇಡ, ಪ್ರಯತ್ನ ಮಾಡೋದು ಬೇಡ. ಕುತ್ತಲ್ಲಿ ಇದ್ರೆ ಇದು ನಡೀತದ ಏನು? ಹಂಗ್ಯಾಂಗ ನಡೀತದ್ರಿ ಕುತ್ತಲ್ಲಿ ಇದ್ರ? ಸುಮ್ಮಿರ ವಾದ ಮಾಡಬೇಡ್ರಿ. ಭಗವಂತ ಎಲ್ಲ ಕೊಟ್ಟ ಕಲ್ಸ್ಯಾನ, ದುಡಿಯುವಂತ ಅವಶ್ಯಕತೆ ಇಲ್ಲ, ಎಲ್ಲಿ ಹೋಗುವಂತ ಪ್ರಯತ್ನ ಇಲ್ಲ. ನಡೀತದ ಅಂತ ನಿಮ್ಮ ಮನಸ್ಸು ಒಪ್ತಿತ್ತಂದ್ರೆ ಹೇಳ್ರಿ. ದುಡಿಯಬೇಕರ್ಲ ಭಗವಂತ ಈ ಭೂಮಿ ಕೊಟ್ಟಾನ, ಖರೆ ಇದ್ರ ಒಳಗ ಗಳೆ ಹೊಡಿಬೇಕಾಗ್ಯದ. ಕರ್ಮ ಅನ್ನುವಂತಾದ ಖಾಸಗಿ ಅರಸಬೇಕಾಗ್ಯದ. ಹೌದು. ಧರ್ಮ ಅನ್ನುವಂತಾದ ಬೀಜವನ್ನ ಬಿತ್ತಿ ಸತ್ಯ ಅನ್ನುವಂತ ಬೆಳೆ ತೆಗಿಬೇಕಾದ್ರೆ ಇದಕ್ಕೆ ಪ್ರಯತ್ನ ಐತಿ. ಹೌದಪ್ಪ, ಹೌದು. ಇಲ್ಲಿ ಪ್ರಯತ್ನ ಐತಿ. ಭಗವಂತ ಇದು ಅಖಂಡವಾಗಿರ್ತಕ್ಕಂಥ ಭೂಮಿ ಕೊಟ್ಟಾನ ಅಂತಂದ್ರ
ಇಲ್ಲಿ ಪ್ರಯತ್ನ ಮಾಡಿದಾಗ ಫಲ ಅನ್ನುವಂಥದ್ದು ಬೆಳೆ ಬರ್ತೈತ್ರಿ. ಫಲ ಅನ್ನುವಂಥದ್ದು ಬೆಳೆ ಬರ್ತೈತಿ. ಬರ್ತೈತಲ್ರಿಪ್ಪ ಗುರುಜಿಯವ್ರ. ಇರ್ಬಿ ಹುಟ್ಟಿಸಿದಂಗೆ ಇಟ್ಟೆಲ್ಲ ಹುಳುಗಳನ್ನ ಹುಟ್ಸ್ಯಾನ ಅಂತಂದ್ರ ಅವ ಗಳೆ ಹೊಡಿತಾನೇನು? ಹಂಗ್ಯಾಂಗ ಹೊಡ್ಯಾಕ ಬರತ್ರಿ? ಅವ ಬೆಳೆ ತೆಗಿತಾನೇನು? ಅವನೇ ಕಸ ತೆಗಿತಾನೇನು? ಇಲ್ಲ. ಅವನೇ ನೀರು ಹಾಸ್ತಾನೇನು? ಹಾ, ಇದಕ್ಕೆ ಪ್ರಯತ್ನ ಅದ, ಇದಕ್ಕೆ ಪ್ರಯತ್ನ ಅದ. ಬೇಕಲ್ಲ ಪ್ರಯತ್ನ. ಅದು ಭಗವಂತ ತಾಯಿ ಗರ್ಭದೊಳಗೆ ಒಂದು ಕೂಸಿನ ಇಟ್ಟಾನ ಅಂತಂದ್ರ ಧರಣಿಗೆ 9 ತಿಂಗಳ 9 ದಿವಸದ ಮೇಲತ್ತ ಬರ್ಬೇಕಾದ್ರ ಹಡದ ತಾಯಿ ಬಟ್ಟಿದ್ದವ್ರನ್ನ ಬೆಟ್ಟ ಮಾಡಬೇಕಾದ್ರ ತಾಯಿ ಶ್ರಮ ಅದು ಕೆಟ್ಟದ. ಭಾಳ ಹತ್ರಿಪ್ಪ. ನಾನು ಹೊಟ್ಯಾಗ ಹುಟ್ಟೈತಿ ಧರಣಿಗೆ ಬಿಟ್ಟಿನಿ, ನನ್ನ ಕೆಲಸ ಮುಗಿತತ್ತ ತಾಯಿ ಕೂತಿದ್ರ ನಮ್ಮ ಮೌಗಳೆಲ್ಲ ಹಿಂಗ ಅಂದಿದ್ರ ಇವೆಲ್ಲ ಹುಳ ತಯಾರಾಗ್ತಿದ್ವೇನ್ರಿ? ಇಲ್ಲಿ ಹಾಡಾಕ್ ಬರ್ತಿದ್ಯಾರ? ಇಲ್ಲ, ಇಂಥವ್ರಿಗೆ ಕಾಡಾಕ್ ಬರ್ತಿದ್ದಿ. ಹೌದು ಪುಣ್ಯಾತ್ಮರೇ, ಪ್ರತಿಯೊಂದೊಂದಕ್ಕೂ ಪ್ರಯತ್ನ ಅದ. ಹೌದು, ಏನೂ ಆಗುವುದಿಲ್ಲ, ದೈವದೊಳಗಿದ್ದದ್ದು ಹಾಗೇ ಹೋಗುವುದದ ಅಂತ ದೈವದ ವಿಷಯ ಅವರು ಮಾತಾಡಿದ್ರು. ಪ್ರಯತ್ನದಿಂದ ಫಲ ಅದ ಅಂತ ನಂದು ವಾದ ಅದ. ಒಂದು ಮಾತು ಹೇಳ್ತೀನಿ ತಮ್ಮ ಮುಂದ. ಏನ್ರಿಪ್ಪ ಅದು? ಹಿಂದಿನ ಕಾಲದೊಳಗ ಸತ್ಯವಾನನ ಮಡದಿ ಸಾವಿತ್ರಿ ಅಂತೇಳಿ ಮಾನ ಪತಿವ್ರತ ಹೆಣ್ಣು ಮಗಳಾಗಿ ಹೋದ್ಲು. ಆಗಿ ಹೋಗ್ಯಾಳಲ್ರಿಪ್ಪ. ಸತ್ಯವಾನನ ತಾಯಿ ತಂದಿದ್ದು ಬಡತಾನ ಪರಿಸ್ಥಿತಿ. ಸಾವಿತ್ರಿ ದೊಡ್ಡ ರಾಜನ ಮಗಳು. ರಾಜನ ಮಗಳು. ಹೌದು. ಒಂದಾನ ಒಂದು ದಿವಸ ಏನಾತ್ರಿಪ್ಪ? ಸಾವಿತ್ರಿ ತಂದಿ ರಾಜ ಕೇಳ್ತಾನ ಮಗಳಿಗೆ, ಮಗಳ ಒಯ್ಯಾಕ ಬಂದಿದಿ, ವಯಸ್ಸಿಗೆ ಬಂದಿದೀಯವ್ವ, ನಿನಗೆ ಲಗ್ನ ಮಾಡ್ಬೇಕಾಗ್ಯದ, ಮದುವೆ ಮಾಡ್ಬೇಕಾಗ್ಯದ, ಡಂಗೂರು ಸಾರಿಸ್ತೀನಿ, ನಾಡ ಮ್ಯಾಲಿನ ರಾಜರ ಮಕ್ಕಳೆಲ್ಲ ಬಂದು ನೋಡಿ ಹೋಗ್ಲಿ, ನಿನಗೆ ಯಾರು ಇಷ್ಟ ಆಗ್ತಾರ ಅವರಿಗೆ ಲಗ್ನ ಮಾಡ್ಕೊಳಕ್ಕೆ. ಹೌದು, ಬರಬರೈತೆ ಒಂದು ರಾಜನ್ ತಗದ. ಆವಾಗ ಮೌನದಿಂದ ಸಾವಿತ್ರಿ ಸುಮ್ಮನೆ ಕೂತ್ಲು. ನನ್ನ ಮಗಳಿಗೆ ಇನ್ನೂ ಲಗ್ನದ ಮನಸ್ಸಿಲ್ಲ ತಿಳ್ಕೊಂಡು ರಾಜ ಸುಮ್ಮಾದ. ಸುಮ್ಮಾದ್ರಿ ಪಾಪ. ಸತ್ಯವಾನ ಹುಟ್ಟಿ ಬರಬೇಕಾಗಿತ್ತು ಅಂತಂದ್ರ ಸತ್ಯವಾನನ ತಾಯಿ ತಂದೆಗೆ ಭಗವಂತ ಹೇಳಿದ, ಹುಟ್ಟಿದ 16 ವರ್ಷಕ್ಕೆ ನಿಮ್ಮ ಮಗ ಸಾಯ್ತಾನ. ನೋಡಪ್ಪ, ಇವನ ದೈವದೊಳಗೆ ಹಿಂಗ ಬರ್ದೈತಿ. ಹಿಂಗ ಬರ್ದೈತಿ. ತಾಯಿ ತಂದೆ ವಿಚಾರ ಮಾಡ್ತಾರ, ದಿವಸ ಎಣಿಸ್ತಾರ, ವರ್ಷ ಎಣಿಸ್ತಾರ. 16 ವರ್ಷ ಯಾವಾಗ ಬರ್ತಾವ ಅಂತ ನೋಡ್ತಿರ್ತಾರ. 15 ವರ್ಷ ಮುಗಿದು ಇನ್ನು 1 ವರ್ಷ ಉಳಿತು ಮಗ ಸಾಯುದು. ಹೌದು, ಮಗನ ದೈವದೊಳಗೆ ಇಂತಾದ ಬರ್ದದ. ಯಾವ ತಾಯಿ ತಂದೆ ಒಪ್ಕೋತಾರ್ರಿ ಮಗ ಸಾಯುದು ಕಣ್ಣು ಮುಂದೆ ನೋಡಾಕ? ಯಾರು ಒಪ್ಕೊಳಕ್ ಮೇಲ್ರಿಪ್ಪ. ಇನ್ನು 1 ವರ್ಷ ಉಳಿತು. ಮುದುಕಿ ತಾಯಿ ತಂದೆ, ಸತ್ಯವಾನನ ತಾಯಿ ತಂದಿ ಮನದೊಳಗ ಕೊರಗತಿದ್ರು. ಹೌದು, ಮನದೊಳಗ ಕೊರಗತಿದ್ರು. ಅದೇ ಟೈಮದೊಳಗ ರಾಜ ಮತ್ತೆ ಕೇಳಿದ, ಯವ್ವ ಸಾವಿತ್ರಿ ಪ್ರಾಯಕ್ಕೆ ಬಂದಿದಿ ಮಗಳ, ನಿನ್ನ ಲಗ್ನ ಮಾಡ್ಕೋಬೇಕಾಗ್ಯದ ಅಂದಾಗ ಸಾವಿತ್ರಿ ಹೇಳ್ತಾಳ ತಂದಿ ರಾಜಾಗ, ಏನಂತ ಹೇಳ್ತಾಡ್ರಿಪ್ಪ? ಯಪ್ಪ, ನನ್ನ ಲಗ್ನ ಮಾಡ್ಬೇಕನ್ನುವಂತಾದ ನಿನ್ನ ಇಚ್ಛಾ ಇತ್ತಂದ್ರ ದಿನನಿತ್ಯದಲ್ಲಿ ಬಡವ ಮನುಷ್ಯ ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ಕಡ್ಕೊಂಡು ಬಂದ ಊರಾಗ ಮಾರಿ ಬಡತನದಿಂದ ತಾಯಿ ಮಗ ತಂದಿ ಕೂಡಿ ಏನು ಉಪಜೀವನ ಆಗ್ತಾರಲ್ಲ, ಆ ಸತ್ಯವಾನನ ಜೊತೆನೆ ನನ್ನ ಲಗ್ನ ಆಗಬೇಕು. ಕಠಿಣರಲ್ಲ ಮತ್ತಿದು. ಸಾವಿತ್ರಿ ತಂದೆ ಅಂದ, ಹುಚ್ಚಿ ಅಂದವ, ಉತ್ಸವ ದೊಡ್ಡ ರಾಜ, ನನಗ ಒಬ್ಬಕ್ಕೆ ಮಗಳು, ನೀವು ಒಬ್ಬಕ್ಕೆ ಮಗಳು, ರಾಣಿ ಹಂಗ ಬೆಳೆಯುವಂತ ವಯಸ್ಸದ ಮಗಳ, ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ಕಡ್ಕೊಂಡು ಬಂದ ಹೊಟ್ಟೆ ತುಂಬಿಸ್ಕೊಳ್ಳುವಂತ ಬಡವ ಮನುಷ್ಯನ ಲಗ್ನ ಮಾಡ್ಕೋತೀನತ್ತಿಲ್ಲ, ನಮ್ಮ ಮನಿತಾಣದ ಮರ್ಯಾದೆ ಏನು? ಹೌದು, ಬರಬರೈತೆ ರಾಜಾನ್ ತಗದ. ಮಗಳು ಸಾವಿತ್ರಿ ಹೇಳ್ತಾಳೆ, ಯಪ್ಪ ನಾ ಲಗ್ನ ಅಂತ ಆಗುದಿದ್ರ ಅವನೇ ಆಗ್ತೀನಿ ವಿನಃ ಈ ಜೀವನದೊಳಗೆ ನನಗೆ ಲಗ್ನ ಬೇಡ. ಇರಾಕಿ ಒಬ್ಬಾಕಿ ಮಗಳದಾಳ, ಮಗಳಿಗೆ ಒಳ್ಳೇದಾಗಲಿ ತಿಳ್ಕೊಂಡು ಶಾನ್ಯಾರ ಕಡೆ ಹೋಗಿ ಪಂಚಾಂಗ ತೆಗೆಸಿದ ರಾಜ. ಪಂಚಾಂಗ ತೆಗೆಸಿದೊಳಗ ಮುಹೂರ್ತ ತೆಗದ, ಸತ್ಯವಾನದು ಸಾವಿತ್ರಿದು ಹಿಸ್ಟ್ರಿ ತೆಗದ.
ಅವಾಗ ರಾಜಾಗ ಹೇಳ್ತಾನ ಪಂಚಾಂಗದವ, ರಾಜ ಹಾ ನಿನ್ನ ಮಗಳ ಯಾರಿಗೆ ಲಗ್ನ ಮಾಡ್ಕೋಬೇಕತ್ತಾಳ ಹಾ ಅವನ ಜೊತೆ ಲಗ್ನ ಮಾಡಿದ್ರ ಅವ ವರ್ಷ ತುಂಬುದ್ರೊಳಗ ಸಾಯ್ತಾನ, ನಿನ್ನ ಮಗಳಿಗೆ ಮಾಂಗಲ್ಯ ಕಳೆದು ಹೋಗ್ತದ. ಹೌದು 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 ಹಿಂಗ ಅವನ ದೈವದೊಳಗೆ ಬರ್ದದ ಅಂತ ಹೇಳ್ಬಿಟ್ಟ. ಹೌದು ದೊಡ್ಡ ರಾಜನ ಮನಸ್ಸು ಒಪ್ತದೇನ್ರಿ? ತನ್ನ ಮಗಳ ಹಾ ಮುತ್ತೊತ್ತಾನ ಕಳ್ಕೊಳ್ಳೋದು ಒಪ್ತದೇನು? ಹಂಗ್ಯಾಂಗ ಒಪ್ಪಾಕ್ ಬರತ್ರಿಪ್ಪ ಗುರುಜವ್ರ? ಮನಸ್ಸಿಗೆ ಕೆಟ್ಟಾಗಿ ಮನೆಗೆ ಬಂದ, ಅರಮನ್ಯಾಗ ಕುಣಿಸಿ ಮಗಳಿಗೆ ಹೇಳ್ತಾನ, ಮಗಳ ಸಾವಿತ್ರಿ ಸಾವಿತ್ರಿ ನೀ ಏನು ಲಗ್ನ ಆಗಬೇಕತ್ತಿದಿ, ಹಾ ಆ ಸತ್ಯವಾನಂದು ನಿನ್ನ ಜೊತೆ ಲಗ್ನ ಆದ ವರ್ಷ ತುಂಬುದ್ರೊಳಗ ಮರಣದಾತ. ಹಾ ಮಗಳ ನೀ ಮುತ್ತೊತ್ತಾನ ಕಳ್ಕೋದು ನನ್ನ ಮನಸ್ಸು ಒಪ್ಪು ಅಥವಾ ಬ್ಯಾಡ ಅವನ ಜೊತೆ ಲಗ್ನ ಅಂದ. ಹೌದು ಹೌದು ಇರ್ಲಿ ಹಂಗಾಡ್ರಿ ಅವ್ರು ಬಿಸಿರಾಗುತ್ತಾ ಆ ಕಡೆ ಯಾಕೆ ನೀನು ನೋಡ್ತೀನಿ. ಹಾ ಎಷ್ಟು ಮಾತು ಹೇಳಿದಾಗ ಮಗಳ ಸಾವಿತ್ರಿ ಹೇಳ್ತಾಳೆ, ಯಪ್ಪ ನನ್ನ ಜೊತೆ ಲಗ್ನ ಆಗಿ ವರ್ಷ ತುಂಬಿದ ಮೇಲೆ ಅವನ ಮರಣ ಆಗ್ತದ ಅಂತ ಹೇಳಿದಲ್ಲ, ಹಾ ನಾವೊಂದು ಮಾತು ಹೇಳ್ತೀನಿ ಕೇಳಂದ್ಲು. ಹಾ ಹಾ ಏನ್ರಿಪ್ಪ ಅದು? ಇವತ್ತ ಲಗ್ನ ಆಗಿ ನಾಳೆ ಅವನ ಮನೆಗೆ ಹೋಗಿ ನಾಡ್ದ ಅವನ ಮರಣ ಆಗ್ಲಿ ಕರೆ ಅವನ ಜೊತೆನೆ ನನ್ನ ಲಗ್ನ ಇಲ್ಲ ಆದ್ರೆ ನನ್ನ ಜೀವನದೊಳಗೆ ಲಗ್ನ ಇಲ್ಲ. ಹಟ್ಟಾನ ಹಾಕಿದು ಮತ್ತ ರಾಜ ಅಂದ, ನನ್ನ ಮಗಳ ಹಟಗೇಡಿದಾಳ, ಬಾಯಿಲೆ ಬಂದದ್ದು ಕೇಳಕ್ಕೆಲ್ಲ ಆಕಿ ದೈವದಾಗಿದ್ದಂಗ ಆಗಲಿ 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 ಅಂದ. ಆಯ್ತವ ಅಂದ. ಹಾದಿಗೆ ಹಂದರ ಹಾಕಿ ಬೀದಿಗೆ ಚಾಳಿ ಕಟ್ಟಿ ಮಗಳಿಗೆ ಲಗ್ನ ಮಾಡಿ ಸತ್ಯವಾನನ ಜೊತೆ ದಾರಿ ಎರೆದು ಬಿಟ್ರು. ಹೌದಲ್ರಿಪ್ಪ ಏನಾಗ್ತದ? ಸತ್ಯವಾನನ ತಾಯಿ ತಂದಿ ಹುಟ್ಟ ಕುಡ್ಡಿದ್ರು. ಹಾ ಸತ್ಯವಾನ ಪ್ರಾಯದವ. ಹೌದು ಈ ರಾಜನ ಮಗಳ ಸಾವಿತ್ರಿಗೆ ತಂದ ಮನೆ ತುಂಬಿಸ್ಕೊಂಡ್ರು. ಹಾ ಹಾ ನನ್ನ ಮಡದಿ ಸಾವಿತ್ರಿ ರಾಜನ ಮಗಳದಾಳ, ಹೊರಗೆ ಕರ್ಕೊಂಡು ಹೋದ್ರ ಬಿಸಿಲಿಗೆ ಬಾಡತಾಳ ತಿಳ್ಕೊಂಡು ಹಾ ಹಾ ಬಡತನ ಪರಿಸ್ಥಿತಿ ಮನಿ ಒಳಗಿಟ್ಟ ಉಪಜೀವನ ಮಾಡಾಕತ್ತ. ದಿನನಿತ್ಯದಲ್ಲಿ ಒಂದು ಹೊರಿ ಕಟ್ಟಿಗೆ ತರಾವ, ಊರಾಗ ಮಾರಾವ. ಹಾ ಹಾ ಬಂದಂತ ರೊಕ್ಕದೊಳಗ ಒಂದು ಸೇರ್ ಅಕ್ಕಿ ತಗೊಂಡು ಬಂದು ಇನ್ನಿಷ್ಟು ಸಂತೆ ಮಾಡಿಕೊಂಡು ಹಾ ಹಾ ತಾಯಿ ತಂದೆ ಮಡದಿ ಸತ್ಯವಾನ ಹಿಂಗ ಉಪಜೀವನ ನಡೀತು. ಏನ್ ನಡೀತಲ್ರಿಪ್ಪ ಗುರುಜಿಯವರ? ದಿನ 1 2 ಹಿಂಗ ಎನಸ್ಕೋತ 11 ತಿಂಗಳಾಯ್ತು. 11 ತಿಂಗಳಾಯ್ತು. 12 ತಿಂಗಳ ಮುಗ್ಯಾಕ ಹಾ ಇನ್ನು ಒಂದೇ ದಿನ ಉಳಿತು. ತಾಯಿ ತಂದಿಗೂ ಗುರ್ತಾಯ್ತು, ನಮ್ಮ ಮಗ ನಾಳೆ ಸಾಯಮದಾನ. ಹೌದಲ್ರಿಪ್ಪ ಹೌದು. ಸಾವಿತ್ರಿಗೂ ಇದು ತಿಳಿತು. ನಾಳೆ ಮುಂಜಾನೆ ನನ್ನ ಪತಿ ಸಾಯವದಾನ, ನನ್ನ ಬಿಟ್ಟು ಅಗಲಾಮದಾನ. ದೈವದೊಳಗೆ ಹಿಂಗ ಬರದದ ಅನ್ನುವಂಥದ್ದು ಗುರ್ತಾಯ್ತು. ಹೌದು 1 ವರ್ಷದ ಪರ್ಯಂತರವಾಗಿ ಮಡದಿ ಸಾವಿತ್ರಿಗೆ ಜೋಪಾನ ಮಾಡಿದ್ದ. ಮನೆ ಹೊರಸಲ ದಾಟಿ ಹೊರಗೆ ಕಳಿಸಿದ್ದಿಲ್ಲ. ಹೌದು ಮರುದಿನ ಮುಂಜಾನೆ ಎದ್ದು ಜಾಮ ಜಳಕ ಮಾಡಿ ನೇಮ ನಿಷ್ಠದಿಂದ ಕೈಯಾಗ ಹಗ್ಗ ಹೆಗಲ ಮೇಲೆ ಕೊಡ್ಲಿ ತಗೊಂಡು ಹೊರಸಲ ದಾಟಿ ಹೊಂಟಿದ್ದ. ಹಾ ಪತಿ ಪಾದಿಗೆ ನಮಸ್ಕಾರ ಮಾಡಿದ್ಲು ಸಾವಿತ್ರಿ. ಹೌದಲ್ರಿಪ್ಪ ಹೌದು. ಆವಾಗ ಸಾವಿತ್ರಿ ಗಂಡ ಸತ್ಯವಾನ ಕೇಳ್ತಾನ, ಸಾವಿತ್ರಿ ಸಾವಿತ್ರಿ ದಿನನಿತ್ಯದಲ್ಲಿ ಹಾಸಿಗೆ ಒಳಗಿಂದ ಎದ್ದ ತಕ್ಷಣ ನನ್ನ ಪಾದಿಗೆ ನಮಸ್ಕಾರ ಮಾಡ್ತಿದ್ದಿ, ಮಕ್ಕಳುವಾಗ ಒಮ್ಮೆ ನಮಸ್ಕಾರ ಮಾಡ್ತಿದ್ದಿ. ಹಾ ಹಾ ನಾ ಈಗ ಕೆಲಸಕ್ಕೆ ಹೋಗೋ ಮುಂದೆ ಪಾದಿಗೆ ನಮಸ್ಕಾರ ಮಾಡಿದಲ್ಲ, ಕಾರಣೇನು ಅಂತ ಕೇಳಿದ. ಹೌದ್ರಿಪ್ಪ ಹೌದು. ಆಗೇನ್ ಹೇಳ್ತಾಳ್ರಿ ಸಾವಿತ್ರಿ? ಅವಾಗ ಸಾವಿತ್ರಿ ಕೇಳ್ತಾಳ, ಪತಿನಾಥ ಹಾ ನಿನ್ನ ಮನೆಗೆ ನಡ್ಯಾಕ ಬಂದ ಇವತ್ತಿಗೆ 1 ವರ್ಷ ಆಯ್ತು. 1 ವರ್ಷ ಆಗ್ಯದ. ನಾ ಏನಾರೇ ನಿನಗೆ ಕೇಳಿನೇನು ಅಂದ್ಲು. ಹೌದು ಏನೇನು ಕೇಳಿಲ್ಲ, ಹಾ. ನೀ ಕೇಳಿದ್ರು ಕೊಡುವಂತ ಶಕ್ತಿ ನನ್ನಲ್ಲಿಲ್ಲ. ಹೌದು ಹೌದು ಬರೋಬರ್ ಐತಾವ ಹೇಳಿದ್ದ. ಏನು ಕೇಳಿಲ್ಲ ಅಂದ. ಹಾ ಇವತ್ತ ನಂದೊಂದು ಅಪೇಕ್ಷೆ ಅದ, ನಂದೊಂದು ಮಾತದ, ನಡೆಸಿಕೊಡ್ರಿ. ಕೇಳ ಸಾವಿತ್ರಿ, ಏನು ಕೇಳ್ತಿದ್ದಿ ಕೇಳ, ನನ್ನ ಪ್ರಾಣ ಬೇಕಾದ್ರೂ ಒತ್ತಿ ಇಟ್ಟು ಕೇಳು, ನನ್ನ ಪ್ರಾಣ ಆದ್ರೂ ಒತ್ತಿ ಇಟ್ಟು ಕೊಡ್ತೀನಿ ಅಂತಂದಾಗ ವಚನ ಕೊಡ್ರಿ ಮೊದಲಂದು. ಮೊದಲು ವಚನ ಕೊಡ್ರಿ. ಸತಿ ಸಾವಿತ್ರಿಗೆ ವಚನ ಕೊಟ್ಟ. ಅವಾಗ ಎದ್ದು ನಿಂತು ಹೇಳ್ತಾಳ, ಪತಿನಾಥ ಇವತ್ತು ನಿಮ್ಮ ಜೊತೆ ಗುಡ್ಡಕ್ಕೆ ಕಟ್ಟಿಗೆ ತರಾಕ ನಾನು ಬರಬೇಕು, ನನ್ನೂ ಕರ್ಕೊಂಡು ಹೋಗ್ರಿ. ನೋಡಪ್ಪ ತಗದ ವಚನ ತಗೋಲಿಲ್ಲ ಅಂದ್ರೆ ಮಡದಿನ ಕರ್ಕೊಂಡು ಹೋಗ್ತಿದ್ದಿಲ್ಲ. ಹೌದು ರಾಜನ ಮಗಳು ನನ್ನ ಮಡದಿ ಬಿಸಿಲಾಗ ಮುಖ ಬಾಡುತ್ತದ ದಿನನಿತ್ಯದಲ್ಲಿ ಬಿಟ್ಟು ಹೋಗಾಮಲ್ರಿಪ್ಪ. ಬ್ಯಾಡ ಸಾವಿತ್ರಿ ಅಂದ. ವಚನ ಕೊಟ್ಟಿರಿ ತಪ್ಪು ಬ್ಯಾಡ್ರಿ ಅಂದಳ ಸಾವಿತ್ರಿ. ತಪ್ಪು ಬ್ಯಾಡ್ರಿ ಆಯ್ತು ನಡಿ ಅಂದ. ಮುಂದೆ ಸತ್ಯವಾನ ಹಿಂದಿಂದ ಸಾವಿತ್ರಿ ಗುಡ್ಡಕ್ಕೆ ಹೋದ್ರು. ಅಟ್ಟ ಅರ್ಯಾನದೊಳಗ
ಗುಡ್ಡದ ತುದಿ ಮ್ಯಾಲ ಒಂದು ಗಿಡ ಕೊಲ್ಲಿ ಹಾಯ್ದು ನಿಂತಿತ್ತು. ಹಾ ಗಿಡದ ಕೆಳಗ ಕಲ್ಲು ಮ್ಯಾಲ ಸಾವಿತ್ರಿ ಕೂತ್ಲು. ಹೌದು. ಹಗ್ಗ ಸಾವಿತ್ರಿ ಮುಂದೆ ಇಟ್ಟ. ಹಾ ಗಿಡ ಏರಿದ ಕೊಡ್ಲಿ ತಗೊಂಡ. ಹೌದು. 2 ಏಟು ಗಿಡಕ್ಕೆ ಹಾಕಿದ್ದ. ಹಾ ಅವನ ಆವೇಶ ಮುಗದ ಬತ್ತು, ಅವನ ದೈವ ಅಲ್ಲಿ ಮುಗದ ಬತ್ತು. ಹಾ ಯಮದೈತ್ರ ಬಂದ ಪಾಶ್ಯ ಒಗದ ಬಿಟ್ರು. ಮುಗ್ದ ಬಿಡವ್ರ ಅವ್ರಂಗ್ ಕೇಳ್ತಾರ ಮುಗಿತ್ತಂದ್ರ. ಯಮದೈತ್ರ ಬಂದ ಪಾಶ್ಯ ಒಗದ ಬಿಟ್ರು. ಹಾ ಹಾ ಸತ್ಯವಾನ ಧರಣಿಗೆ ಬಿದ್ದ. ಧರಣಿಗೆ ಬಿದ್ದಲ್ರಿಪ್ಪ. ಬಿದ್ದಂತ ಪ್ರಸಂಗದೊಳಗ ಯಮದೈತ್ರ ಕೈಯಾಗಿನ ಪಾಶ್ಯ ಹಿಡ್ಕೊಂಡಲು. ಯಾರು ನೀವು ಇಲ್ಲಿ ಯಾಕೆ ಬಂದಿರಿ ಅಂತಂದಾಗ ಹಾ ಯಮನ ಕೈಯಾಗಿನ ಆಳುಗಳ ತಾಯಿ, ನಿನ್ನ ಗಂಡನ ಆಯುಷ್ಯ ಇವತ್ತು ಮುಗದದ, ಅವನ ದೈವ ಇವತ್ತು ಮುಗದ ಬಂದದ, ಹಾ ಅವನ ಪ್ರಾಣ ನಾವು ಒಯ್ಯಾಕ ಬಂದೀವಿ ಅಂತಂದಾಗ ನನ್ನ ಗಂಡನ ನೀವು ಇವತ್ತು ಕರ್ಕೊಂಡು ಹೋಗೋರಿದ್ರ ಅವನ ಜೊತೆ ನನ್ನೂ ಕರ್ಕೊಂಡು ಹೋಗ್ಬೇಕು. ಹೌದು. ಇಲ್ಲಂದ್ರೆ ನನ್ನ ಗಂಡಗಟ್ಟೆ ನಾ ಬಿಡಂಗಿಲ್ಲ ಅಂತ ಹಿಂಗೆ ವಾದ ನಡೀತು. ಹಾ ಎಟ್ಟು ಹೇಳಿದ್ರು ಸಾವಿತ್ರಿ ಕೇಳಲಿಲ್ಲ. ಯಮದೈತರು ಹೊಳ್ಳಿ ಹೋದ್ರು. ಯಮಗ್ ಹೇಳಿದ್ರು, ಯಪ್ಪ ರಾಜ, ಹೌದು. ಯಮರಾಜ, ಸತ್ಯವಾನನ ಮಡದಿ ಸಾವಿತ್ರಿ ಹಠ ಹಿಡ್ದಾಳ, ಗಂಡನ ಜೊತೆ ತಾನು ಬರ್ಬೇಕತ್ತಾಳ. ಹಾ ಹಾ ಆಕೆ ಪ್ರಾಣ ತರಲಾರ್ಕಾಗಿ ಆಕೆ ಗಂಡನ ಪ್ರಾಣ ಬಿಟ್ಟು ಬಂದೀವಿ, ನೀನೇ ಹೋಗು ಅಂದಾಗ ಹೌದು. ಯಮದೈತ ಕ್ವಾಣ ಹತ್ತಿ ಈ ಧರಣಿಗೆ ಇಳಿದು ಬಂದ. ಹಾ ಹಾ ಸಾವಿತ್ರಿಗೆ ಬಾಯಿ ಮಾಡಿ ಸರಿಸದ, ಅಂದಿಸಿದ. ಅಂದಿಸ್ದವ ಹೆಂಗ್ ಕೇಳ್ತಾನ್ರಿಪ್ಪ. ಪಾಶ್ಯ ಒಗದ ಹಿಡಿದು ಸಾವಿತ್ರಿ ಮತ್ತ ಹಿಡ್ದಳ. ಹಿಡಿದ ಟೈಮದೊಳಗೆ ನನ್ನ ಗಂಡನ ಜೊತೆ ನನ್ನೂ ತಗೊಂಡು ಹೋಗ್ಬೇಕು ಅಂತಂದಾಗ ವಾದ ನಡೀತು. ಹಾ ಅವನ ಭೋಗಿ ಇವತ್ತು ಮುಗದದ, ಅವನ ದೈವ ಇವತ್ತು ಮುಗದದ, ಅವನ ಹಣಿವಾರ ಗೆರೆ ಮುಗದದ, ಅವನ ಪ್ರಾಣ ನಾ ಒಯ್ಬೇಕಾಗ್ಯದ. ಹೌದು. ನೀ ಏನು ಹೇಳಿದ್ರು ನಾ ಕೇಳಂಗಿಲ್ಲ, ನಿನ್ನ ಗಂಡನ ಪ್ರಾಣ ಒಯ್ಯಾವ. ಹೌದು. ನಿನಗೆ ಒಯ್ಯಾಕನ ಬ್ಯಾಡ ಅಂದಿಲ್ಲ, ನನ್ನ ಗಂಡನ ಜೊತೆ ನನ್ನ ಪ್ರಾಣನು ನೀ ಒಯ್ಬೇಕು. ಒಂದು ಇಲ್ಲಂದ್ರೆ ನನ್ನ ಜೊತೆ ನನ್ನ ಗಂಡನ ಪ್ರಾಣ ಬಿಟ್ಟು ಹೋಗ್ಬೇಕು. ಹಠ ಹಿಡ್ದ ಬಿಟ್ಟಾಡ್ರಿಪ್ಪ. ಆವಾಗ ಪರಮ ಯಮದೈತಂದ, ಇದು ಒಂದು ಯವಾರ ಬಿಟ್ಟು ಏನು ಕೇಳ್ತಿದ್ದಿ ಕೇಳು, ಕೇಳು. ಇದನ್ನ ಬಿಟ್ಟು ಏನು ಕೇಳ್ತಿದ್ದಿ ಕೇಳ, 3 ವರ ಕೇಳ, ನಾ ಕೊಟ್ಟೆ ಹೋಗ್ತೀನಿ ಅಂದ. ಹೌದು. ಕೊಡ್ತೀನತ್ತ ಮೊದಲು ವಚನ ಕೊಡ್ರಿ ಅಂತಂದ್ಲು. ಕೈಯಾಗ ಕೈ ಹಾಕಿ ವಚನ ಕೊಟ್ಟ. ವಚನ ಕೊಟ್ಟ. ಅವಾಗ ಸಾವಿತ್ರಿ ಕೇಳ್ತಾಳ, ಹಾ ನನ್ನ ಅತ್ತಿ ಮಾವಾಗ ಹುಟ್ಟ ಕಣ್ಣಿಲ್ಲ, ಮಗ ಎಂತಾವದಾನ ಅಂತೇಳಿ ಅವ್ರ ಕಣ್ಣು ತುಂಬ ನೋಡಿಲ್ಲ ಮಗನ ಮುಖ. ಹೌದು ಹೌದ್ರಿಪ್ಪ. ನನ್ನ ಅತ್ತಿ ಮಾವಾಗ ಕಣ್ಣು ಕೊಡು ಅಂತೇಳಿ ಮೊದಲನೇ ವರ ಕೇಳಿದ್ರು. ತಥಾಸ್ತು ಅಂದ್ರು. ಹಾ ಅತ್ತಿ ಮಾವರ ಕಣ್ಣು ಪರಿಹರದ ನಿಶ್ಚಲ ಕಾಣಕತ್ತು. ಹೌದು. ಮನೆ ಒಳಗ ಮುಪ್ಪ ವಯಸ್ಸಿನ ಮುದುಕ ಮುದುಕಿ ಅಂದ್ರು, ಯಾವ ದೇವರ ಕಣ್ಣು ತೆಗದ ನಮಗ ಕಣ್ಣು ಬಂದವಲ್ಲ ಇವತ್ತ. ಹೌದು. ಅಂದ ಮಡದಿ ಮುಖ ಗಂಡ ನೋಡವ, ಗಂಡನ ಮುಖ ಮಡದಿ ನೋಡಕ್ಕಿ. ಹಾ 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 ಸತ್ಯವಾನನ ತಾಯಿ ತಂದಿ ಕಣ್ಣು ಬಂದು. ಹೌದು. 2ನೇ ವರ ಕೇಳ ಸಾವಿತ್ರಿ ಅಂದ. ಹಾ 101 ಮಂದಿ ಮಕ್ಕಳಾಗಬೇಕು ನನಗಂದಾಗ ಆಯ್ತು ತಥಾಸ್ತು ಅಂದ, ಆಶೀರ್ವಾದ ಮಾಡಿದ. ಹಾ ಕೇಳ ಇನ್ನೊಂದು ವರ ಏನು ಕೇಳ್ತಿ ಅಂದ. ಇನ್ನು 3ನೇದು ಒತ್ತಾಟಿಗಿರ್ಲಿ, ಹಾ 2 ಸಾಕಂದ್ಲು. ಹಾ ಇನ್ನು ನೀ ಸರಿ ನಿನ್ನ ಗಂಡಗ ನಾ ತಗೊಂಡು ಹೋಗ್ತೀನಿ ಅಂದ. ಹಾ ಒಯ್ಯಕ್ಕಿತ್ತ ಮೊದಲು ನಿಂದ್ರಿ ಇಲ್ಲಿ ಅಂದ್ಲು. ನೀಲ್ಲಿ ಮೊದಲು ಹಿಂದಿನ ವಯಕ್ಕೆ ಇವ ಅಲ್ಲಿ ಅಮ್ಮ ಬಲಿ ಹಾಕಿ ಹಿಡಿವಾಳ ಅಲ್ಲಿ. ಆ ಟೈಮದೊಳಗೆ ಯಾಕೆ ಮಗಳ ಅಂದ. ಹಾ ಅತ್ತಿ ಮಾವಗ ಕಣ್ಣು ಕೊಡು ಅಂದದ್ದು ಕೇಳಿ, ನೀನು ನನ್ನ ಅತ್ತಿ ಮಾವಗ ಕಣ್ಣು ಕೊಟ್ಟಿದ್ದೆ, ಸಂತೋಷದ ವಿಷಯ. ಅದು ಸಂತೋಷ ವಿಷಯ ಇಲ್ರಿಪ್ಪ. 101 ಮಂದಿ ಮಕ್ಕಳು ಕೊಡು ತಂದಿನಿ, ತಥಾಸ್ತೋತ ಆಶೀರ್ವಾದ ಮಾಡಿದಿ. ಹಾ ಆಶೀರ್ವಾದ ಮಾಡಿದಿ. ನನ್ನ ಗಂಡನ ಪ್ರಾಣ ತಗೊಂಡು ಹೊಂಟಿದಿ. 101 ಮಂದಿ ಮಕ್ಕಳಿಗೆಲ್ಲ ಹಾ ತಂದಿ ಯಾರು ಇದನ್ನ ಉತ್ತರ ಕೊಟ್ಟು ನೀನು ನನ್ನ ಗಂಡನ ಪ್ರಾಣ ಒಯ್ಯ. ಗಂಡನ ಓದಾದ್ರೆ ಹೆಂಗ ಹಾಡ್ತಾಳಕ್ಕೆ. ನಿಮ್ಮ ನಾಟಕ ದೂರ ಇರ್ಲಿಗಪ್ಪ. ಹೌದು. ಯಮದೈತ ಬಾಯಿ ತಕ್ಕೊಂಡು ನಿತ್ತ ಮಾತು ಹೋಗ್ಯದ. ಹಾ ಒಡೆದು ಹೋದ ಮುತ್ತ, ಕಳೆದು ಹೋದ ಹೊತ್ತ. ಹೊಳ್ಳಿ ಹೆಂಗ್ ಬರತ್ರಿ. ಯಮದೈತ ಮಾತಿನೊಳಗೆ ಸಿಕ್ಕ ಒದ್ದಾಡಕತ್ತ. ಹಾ ಈ ಅಲ್ಲೋಲ ಕಲ್ಲಲ್ಲ ಒಂದು ಪ್ರಸಂಗವನ್ನ ನೋಡಿ ಬ್ರಹ್ಮ ಬಂದ, ವಿಷ್ಣು ಬಂದ, ಶಿವ ಬಂದ. ಹಾ ಏನಾಯ್ತು ಯಮರಾಜ ಅಂದ್ರು. ಏನ್ ಮಾತೊಂದು ಘಾತ ಆಗ್ಯದ. ಇವನ ಈ ಸಾವಿತ್ರಿ ಗಂಡನ ಆವೇಶ ಭೋಗ ದೈವ ಮುಗದದ, ನಾ ಪ್ರಾಣ ಒಯ್ಬೇಕಾಗ್ಯದ. ಹಾ ಹೆಣ್ಮಗಳ ಪ್ರಾಣ ಬಿಡುವಾದ್ಲಾಗಿಲ್ದು, ಕೊಟ್ಟ ಸರಿದು ಕೊಡುವಾದ್ಲಾಗಿಲ್ದು. ಹಾ 3 ವರ ಏನು ಕೇಳ್ತಿದ್ದಿ ಕೇಳ, ನಾ ಕೊಡ್ತೀನಿ ಅಂದಿನಿ. ಮಾತಿನೊಳಗೆ ಹೋಗಿ 101 ಮಂದಿ ಮಕ್ಕಳನ್ನ ಬೇಡ್ಯಾಳ. ನಾ ಆಯ್ತು ಅತ್ತ ತಥಾಸ್ತು ಅತ್ತ ಆಶೀರ್ವಾದ ಮಾಡೀನಿ. ಹಾ ನನ್ನ ಗಂಡ ಹೋದ್ರೆ ನಾನು 101 ಮಂದಿ ಮಕ್ಕಳಿಗೆ ಹೆಂಗ ಹಡಿಲಿ ಅಂತ ಕೇಳ್ತಾಳ. ನನಗೆ ಉತ್ತರ ಇಲ್ಲ. ಹಾ ಹಾ
ಆ ಟೈಮದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಹಾ ಯಮರಾಜ ಹೇಳ್ತಾರ, ಕೊಟ್ಟ ಮಾತ ತಪ್ಪಿದ್ರ ನಮ್ಮ ದೇವತೆಗಳ ಧರ್ಮಕ್ಕೆ ಧಕ್ಕೆ ಬರ್ತದ. ಧಕ್ಕೆ ಬರೋದಲ್ರಿಪ್ಪ. ಸಾವಿತ್ರಿ ಮಾನ ಪತಿವರ್ತ ಅದಾಳ, ಇವನ ದೈವ ಮುಗದಾದ ಅನ್ನೋದು ಗುರುತಿದ್ರು ಸಹಿತ ಇವನ ಲಗ್ನ ಆಗ್ಯಾಳ. ಹಾ ಆ ತಾಯಿ ಪ್ರಯತ್ನಕ್ಕೆ ನೀ ಫಲ ಕೊಡಬೇಕು, ಆಕೆ ಗಂಡನ ಪ್ರಾಣ ನೀ ಬಿಡಬೇಕು ಅಂತ ಹಿಂಗ ವಾಕ್ಯ ಆಯ್ತು. ಹಾ ಸಾವಿತ್ರಿ ಗಂಡನ ಪ್ರಾಣ ಬಿಟ್ಟು ಯಮರಾಜ ಹೋದ. 101 ಮಂದಿ ಮಕ್ಕಳು ಆದ್ರು ಅಂತೇಳಿ ಹಿಂಗ ಶಾಸ್ತ್ರ ಹೇಳ್ತದ, ಹಿಂಗ ಪುರಾಣ ಹೇಳ್ತದ, ಹಿಂಗ ಪ್ರವಚನ ಹೇಳ್ತದ. ಹೌದಲ್ರಿಪ್ಪ, ಹೌದು. ಇದು ಪ್ರಯತ್ನದ ಫಲ. ಹೌದೇನ್ರಿ? ಹೌದಲ್ರಿ? ಹಾ ಸುಳ್ಳು ಏನು ಖರೆ ರೀ? ಕರೇನ ಐತಲ್ರಿಪ್ಪ. ಎಲ್ಲಿ ಹೋಯ್ತು ನಿಮ್ಮ ದೈವ? ಎಲ್ಲಿ ಹೋತಾವ ಮಾವ? 16 ವರ್ಷಕ್ಕೆ ನಿಮ್ಮ ದೈವ ಮುಗದಿತ್ತು. ಒಂದು ಪತಿವರ್ತ ಹೆಣ್ಣು ಮಗಳ ಗಂಡನ ಪ್ರಾಣ ತಿರುಗಿ ಪಡ್ಕೊಂಡಾಳ ಅಂದ್ರೆ ಇದು ಪ್ರಯತ್ನ ಅದ. ಪ್ರಯತ್ನ ಅದ ಪುಣ್ಯಾತ್ಮರೇ. ಹಾ ಮಾತ ಘಾತ ಆಗಬಾರದು, ಮಾಣಿಕ್ಯವಾಗಿಟ್ಟುಕೊಂಡು ಹಾ ಒಂದು ಒಳ್ಳೆಯ ವಿಷಯವನ್ನ ತಾವು ಹೇಳಿದ್ರು ತಮ್ಮ ಮುಂದ. ಹಾ ಹಾ ಏನಪ್ಪಾ ಅಂತಂದ್ರೆ ಮನುಷ್ಯ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದ ಮೇಲೆ ಸಂಸ್ಕಾರದಲ್ಲಿರಬೇಕು. ಇರ್ಬೇಕಲ್ರಿಪ್ಪ. ಯಾಕೆ ಸಂಸ್ಕಾರದಲ್ಲಿರಬೇಕು? ನಿಮಗೊಂದು ಮಾತು ಹೇಳ್ತೀನಿ. ಹೌದ್ ಇಲ್ಲೆಲ್ಲ ಹಾದಿ ತುಂಬ ಜಗಳ ಹೋಗದ್ರಿ, ಕಾಗದ ಹೋಗದ್ರಿ, ಇದು ಅಲ್ಲ. ಹಾ ಮುಂದೆ ಇವು ಮೊಣಕಾಲನು ಯಾಕೆ ಬರ್ತಾವ ಅನ್ನುವಂಥದ್ದು ಬಹಳ ಒಳ್ಳೆಯ ಒಂದು ಅನುಭವದ ಮಾತನ್ನು ಹೇಳಿದ್ರು. ಹೌದು. ತಮ್ಮ ಮುಂದೆ ಒಂದು 7-8 ಮಂದಿ ನಮ್ಮ ತಾಯಂದಿರಿದ್ರಿ, ಒಂದು 100 ಜನ ನಮ್ಮ ಅಣ್ಣ ತಮ್ಮಂದಿರಿದ್ರಿ. ಹೌದು. ಅವ್ರು ಹೇಳುವಂಥ ಮಾತು 100ಕ್ಕೆ 100 ಸತ್ಯ ಅದ. ಹಾ ಹೆಂಗ್ರಿಪ್ಪ ಅದು? 100ಕ್ಕೆ 100 ಸತ್ಯ ಅದ. ನಿನಗೂ ಅದ್ರೊಳಗೆ ಲೆಕ್ಕ ಐತಿ. ನೀನು ಬದಿ ನಾನು ಒಬ್ಬದನ್ರಿ, ನನ್ನ ಮೊಳಕ ಹಿಡಿಯಾಕತ್ತೇವ ಲಗ್. ಹಾ ಇಲ್ಲಿ ವಿಷಯ ಕೇಳ್ರಿ. ಹೆಂಗ್ರಿ? ನಮ್ಮ ಮಕ್ಕಳು ಕೆಟ್ಟವ್ರಾಗಬೇಕಾದ್ರ, ನಮ್ಮ ಮಕ್ಕಳು ಹಾಳಾಗಬೇಕಾದ್ರ ಇದಕ್ಕೇನು ಅವ್ರ ದೋಸ್ತರ ಕಾರಣ ಐತಿರೋ, ಏನು ತಾಯಿ ತಂದೆ ಕಾರಣ ಐತಿರೋ, ಏನು ನಮ್ಮ ಮಕ್ಕಳ ಕಾರಣ ಐತಿರೋ? ಮಕ್ಕಳ ಕಾರಣರ್ಲ, ಮಕ್ಕಳ ಕಾರಣ. ತಪ್ಪು ನಾವ ಮಾಡವ್ರಲ್ಲ ಮತ್. ಹೌದಲ್ಲ? ಹೌದು. ಹಿರಣ್ಯ ಕಶ್ಯಪನ ಮಗ ಹಾ ಭಕ್ತ ಪ್ರಹ್ಲಾದ ಅವ ಹರಿ ಭಕ್ತ ಆಗ್ಬೇಕಾದ್ರ ಹಾ ಅವ ಕಾರಣಲ್ಲ? ಹೆಂಗೋ ಮಹೋದ ಅವ ಕಾರಣಲ್ಲ? ಅಲ್ರಿಪ್ಪ, ಅವ ದೇವ್ರಲ್ಲ. ಮತ್ತ ನೀವ ಅವೆಲ್ಲ ಮಾನವರು. ಮಾಳಿಂಗ ರಾಯ ಮಾನವರ ಹೊಟ್ಟಿಲೆ ಹುಟ್ಟಿದ, ಬೀರ ದೇವರ ಮಾನವರ ಹೊಟ್ಟಿಲೆ ಹುಟ್ಟಿದ. ಹಾ ಯಾಕೆ ದೇವರಾದ್ರು? ಯಾಕಾದ್ರು ಮಾವ? ಅವಾಗ ದಾರು ಅಂಗಡಿ ಇದ್ಲಾಗಿದ್ವನ್ರಿ. ಮಹಿಷಾಸುರ ದೈತ್ಯನ ಹೊಡೆಯುವ ಕಾಲಕ್ಕ ಚಾಮುಂಡೇಶ್ವರಿ ಸಹಿತ ರಾಮರಸ ಮಧುಪಾನ ಹತ್ತು ಕುಡ್ದಾಳ. ಆಗು ಹೊತ್ತಳು. ಕೇಳ್ರಿ ವಿಷಯ. ಹಾ ಇದು ಮಾತ. ನಮ್ಮ ಮಕ್ಕಳ ದಾರಿ ಬಿಡಬೇಕಾದ್ರೆ, ನಮ್ಮ ಮಕ್ಕಳು ಕೆಡಬೇಕಾದ್ರೆ ಸ್ವತಃ ನಾವೇ ಕಾರಣ ಇದೀವಿ. ತಂದೆಗಳ ಕಾರಣ ಇದಕ್ಕೆ. ಹಾ ಹೆಂಗ್ರಿಪ್ಪ ಅದು? ಆಗಿನ ಕಾಲದೊಳಗ ಹಾ ತಂದಿ ಹೊಲಕ್ಕೆ ಹೋಗಿ ಎತ್ತ ಹೊಲದಾಗ ಕೆಲಸ ಮುಗಿಸ್ಕೊಂಡು ಬಾರಾಕ ಎತ್ತ ಕೊಲ ಕಟ್ಕೊಂಡು ಊರ ಕಡೆ ಬಂದಂದ್ರ ಎತ್ತಿನ ಗಂಟೆ ಶಬ್ದ ಮಗನ ಕಿವಿಗೆ ಬಿತ್ತಂದ್ರ ನಮ್ಮ ಅಪ್ಪ ಬಂದ ಅಂತ ಹೇಳಿ ಅಂಗಳಾಗ ಅಪ್ಪ ಎತ್ತಿನ ಕೊಲ ಹರಿಗುಡ್ದ ಹಿತ್ತಲ ಬಾಗಿಲೇ ಮಗ ಪಾಸ್ ಆಗ್ತಿದ್ದ. ಹೌದ್ರಿಪ್ಪ. ಒಂದು ದಿನನು ತಂದೆ ಮುಂದೆ ಮಕ್ಕಳು ನಿಂದಿರ್ತಿದ್ದಿಲ್ಲ ಆಗಿನ ಕಾಲದಾಗ. ಹೌದ್ರಿಪ್ಪ. ಅಂಜಿಕೆ ಇತ್ರಿ ಆಗ. ಅಂಜಿಕೆನೇ ಇತ್ತು. ಹೌದು. ಈಗ ಯಾರು ಕರೆದು ಕಟ್ಟವ್ರಿಲ್ಲ, ತುರ್ಸಿ ಮೇವ್ ಹಾಕವ್ರಿಲ್ರಿಪ್ಪ. ಅದಕ್ಕೆ ನಿನ್ನ ಹಲ್ಲು ಕಾಣತ್ತ ಹಿಂಗೆ ಎರಡು. ಮುಂದೆ ತಂದೆ ಬಂದು ಎತ್ತ ಕೊಲ್ ಹರಿದು ಮೇವು ಒಗದು ನೀರು ಕುಡಿಸಿ ಎತ್ತ ದವನಿ ಕಟ್ಟಿ ಊಟ ಮಾಡಿ 2 ತಾಸು ಮಕ್ಕೊಂಡು ಸಂಜೆ ಮುಂದೆ ಮತ್ತೆ ಎತ್ತ ಹೊಡ್ಕೊಂಡು ಹೋದಂದ್ರ ಮಗ ಮತ್ತೆ ಮನಿ ಒಳಗೆ ಬರ್ತಿದ್ದ. ಹೌದು. ನನ್ನ ಮಗ ವಯಸ್ಸಿಗೆ ಬಂದಾನ ತಿಳ್ಕೊಂಡು ತಾಯಿ ತಂದೆ ಏನ್ ಮಾಡ್ತಿದ್ರು, ಕಲ್ಲಾಗರೆ ಆಗಲಿ ಹೊರಗರೆ ಆಗಲಿ ಒಂದು ಕನ್ಯಾ ನಿಶ್ಚಯ ಮಾಡಿ ಮಗನ ಲಗ್ನ ನೇಮಕ ಮಾಡಿದ್ರಂದ್ರ ಆಗಿನ ಕಾಲದೊಳಗ ಮದುಮಗ ಮತ್ತು ಮದುಮಗಳು ಯಾವಾಗ ಮುಖ ನೋಡ್ತಿದ್ದಂದ್ರ ಹಂದರದ ಹಸಿ ಜಗಲಿ ಮ್ಯಾಗ ಮುಖ ನೋಡ್ತಿದ್ರು. ಹೌದ್ರಿಪ್ಪ. ಹೌದು. ನೋಡ್ತಿರಿಲ್ರಿ? ಹೌದಾ? ತಾಯಿ ತಂದೆ ಬಂಧು ಬಳಗದವ್ರು ಯಾವ ಕನ್ಯಾ ತೆಗಿತಾರ ಅದನ್ನ ಲಗ್ನ ಮಾಡ್ಕೋತಿದ್ರು. ಹಿರಿಯರ ಮಾತು ಮೀರ್ತಿರ್ಕಿಲ್ಲ ಅವರು. ಇಂಥ ಒಂದು ಸಂಸ್ಕಾರ ಇತ್ತು. ಹೌದು. ಮುಂದೆ ಸಸಿನ ತಂದು ಮನಿ ತುಂಬಿಸ್ಕೊಂಡ ವರ್ಷ ತುಂಬದ್ರೊಳಗ ಒಂದು ಗಂಡ ಮಗ, 3 ವರ್ಷ ತುಂಬ ಕುಡ್ದ ಒಂದು ಹೆಣ್ಣು ಹುಡುಗಿ, 2 ಮಕ್ಕಳು ಆದ ಮೇಲತ್ತ ಮಗ ತಂದೆ ಹೆಗಲ ಮ್ಯಾಗಿನ ಬಾರ್ಕೋಲ ಕೈಯಾಗಿನ ಹಿಡಿಯಾಗ ತಗೊಂಡು ಒಕ್ಕಲ್ತಾನ ಶುರು ಮಾಡಿದಂದ್ರ
ಇಂಥ ಮುತ್ಯಾಗುಲತ್ತಿದ್ರು. ಏನತ್ತಿರಿಪ್ಪ? ಗೋಪಾಲ ನಿನ್ನ ಮಗ ಕೈಬಾಯಿಗೆ ಬಂದಲ್ಲೋ ಕೈಬಾಗಿ ದಗದ ಬಿಡಿಸಿದಲ್ಲೋ ಅಂತ ಮಾತಾಡ್ತಿದ್ರು ಆಗಿನ ಕಾಲದೊಳಗ. ಹೌದು. ಅವಾಗ ಕೈಬಾಯಿಗೆ ಬಂದ ನಮ್ಮ ಮಗ ಅಂತೇಳಿ ನಾವು ತಿಳ್ಕೊತಿದ್ವು. ಹೌದು. ಅವಾಗ ನಮ್ಮ ಅಪ್ಪಗಳು ಎಂತ ಚಟ ಮಾಡ್ತಿದ್ರು ಅಂತ ಕೇಳಿದ್ರ ಎಂತಾದ್ರಿಪ್ಪ? ಅವ್ರ ಶರೀರಕ್ಕಾಗಿ ಚಟ ಮಾಡ್ತಿದ್ದಿಲ್ಲ. ಒಂದು ಜಪಾಟಿ ಎತ್ತ ಹೊಡೆದ್ರು ಅಂತಂದ್ರೆ ಎತ್ತಿನ ಉಸಲ ಆರಿಸ್ಕೊಲಿ ದನ ಆರಿಸ್ಕೊಲಿ ಅಂತೇಳಿ ಎಕ್ಕಿ ಎಲಿದ ಬತ್ತಿ ಕಟ್ಟಿ ತಂಬಾಕು ಸೇತ್ತಿದ್ರು. ಅವಾಗ ಅವ್ರ ಜೊತೆ ಯಾರು ಇರ್ತಿದ್ದಿಲ್ಲ. ಇರ್ತಿರ್ಕಿಲ್ರಿಪ್ಪ, ಹೊಲ್ದಾಗ ಅಟ್ಟ ಸೇತಿರ ಅವರು. ಇನ್ನು ಮುಂದೆ ಬರಬರ್ತ ಕಾಲ ಫರಕ್ ಆಯ್ತು. ಫರಕ್ ಆಯ್ತಲ್ರಿಪ್ಪ. ಮಕ್ಕಳು ಹೆಂಗ ದಾರಿ ಬಿಡ್ತಾರ ಅನ್ನುವಂತಾದ ನಿಮ್ ಮುಂದೆ ಹೇಳ್ದದ. ಸಾರ್ಕಾ ದಿನನಿತ್ಯದಲ್ಲಿ ಕಾರ್ಯಕ್ರಮದವು ನಿನ್ನೆ ಯರಗಡ್ಡಿ ತಾಲೂಕು ಬೆಳಗಾವಿ ಜಿಲ್ಲಾ ಕೊರಕೊಪ್ಪಕ ನಾವು ಅಳಗಿ ಪಿಂಟು ಕಾರ್ಯಕ್ರಮ ಮಾಡಿದ್ವಿ. ಹೌದು. ಇವತ್ತು ಮುತ್ಯಾವ್ರ ಜೋಡಿ ಕೂಡಿಗೆ ಊರಾಗದಾವ. ನಾಳೆ ಸಂಜೆ ಕಾಲ್ಗೂರ್ಕ್ ಮತ್ತ ಜಾಕೀರ್ ಸಾಹೇಬರಿಗೆ ನಮಗ ಕಾರ್ಯಕ್ರಮ ಅದಾವ. ಈಗ ಠಾಪದಾಗ ಏಕದಾವ್ರಿಪ್ಪ ಹಿಂಗ ಸಾರ್ಕಾ ಕಾರ್ಯಕ್ರಮಗಳದಾವ. ಒಂದ್ 5-6 ದಿನ ಹಾಡಿ ಮನಿಗ್ ಹೋಗುದು. ಮನ್ಯಾಗ ಹಾದ ಪೆಟ್ಟಿಗೆ ಮಗ್ ಹೇಳ್ದಪ್ಪ ತಮ್ಮ ಅಗ್ದಿ ರಮೇಶ್ ಕರಿತಾರ್ರಿ ಮಗನ ಯಪ್ಪ ತಂಬ ಬಾಯಿಲಿ ಅತ್ತ ಕರಿತಾರ. ಬಾರೋ ತಮ್ಮ. ಕಿಶೆದಾಗ ಕೈ ಹಾಕಿ 100 ನೋಟ್ ಕೊಡ್ತಾರ. ಯಪ್ಪ 1000 ರೂಪಾಯಿ ಕೊಟ್ಟಿರ್ತಿರ್ಲ ಮತ್ತ. ಬಹಳ ದನವಾಗ್ಯದು. 5-6 ದಿನ ಹಾಡಿ ಬಂದಿನಿ. ಒಂದ್ ತುಸು ಅಂಗಡಿಗೆ ಹೋಗಿ 2 ತಗೊಂಬರೋಗಪ್ಪ ಆತ 100 ನೋಟ್ ಕೊಡ್ತಾರ. ಮಗ ಅಂಗಡಿಗೆ ಹೋಗ್ತಾನ. ಹೋಗ್ಕನಲ್ರಿಪ್ಪ. ಅಂಗಡಿಗೆ ಹೋಗಿ 2 ನೈಟಿ ಪ್ಯಾಕ್ ತಗೊಂಡು ಬರುವಾಗ ದಾರ್ಯಾಗ ವಿಚಾರ ಮಾಡ್ತಾನ ಮಗ, ನಮ್ಮ ಅಪ್ಪ ಎಟ್ಟು ಒಳ್ಯಾವ, ಎಟ್ಟು ಶಾನ್ಯ. 8 ದಿನ ಆಯ್ತು ಕಣ್ಣಿಗೆ ನಿದ್ದಿಲ್ಲ, ಹೊಟ್ಟೆಗೆ ಕೂಲಿಲ್ಲ. ಮನಿಮಾರು ಬಿಟ್ಟು 8 ದಿನ ಹಾಡಿ ಬಂದ ನಮ್ಮ ಅಪ್ಪ 100 ರೂಪಾಯಿ ಕೊಟ್ಟಾನ. 2 ನೈಟಿ ಪ್ಯಾಕ್ ತರ್ಸಾಕ್ ಕೊಟ್ಟಾನಂದ್ರೆ ನಮ್ಮ ಅಪ್ಪ ಎಷ್ಟು ಒಳ್ಯಾವ ಇರ್ಬೇಕು. ನನಗೊಂದು ಅವಗೊಂದ ತರ್ಸಾಕ್ ಕೊಟ್ಟಾನು. ನಮ್ಮ ಅಪ್ಪನ ಮುಂದೆ ಕುಡಿದ್ರೆ ನನ್ನ ಕಿಮ್ಮತ್ ಅಲ್ಲ ತಿಳ್ಕೊಂಡು ದಾರ್ಯಾಗ ಒಪ್ಪಾರಿ ಮೂಲಿ ಹರಿದು 1 ನೈಟಿ ಮಗ ಕುಡಿತಾನ. ಕುಡ್ದ ಬರ್ತಾನ್ರಿಪ್ಪ ಕಾಡಿಂದ. 1 ನೈಟಿ ಕಿಶಾಗ ಹಾಕೊಂಡು ಮನಿಗೆ ಹೋಗ್ತಾನ. ಅರ್ಧ ದಾರ್ಯಾಗ ಇವ್ ಕುಡಿದಿರ್ತಾನ. ಮನಿಗೆ ಹೋಗಿ ಗುಡ್ದ ಇವಾಗ ಜೈ ಕಿಸಾನ್ ಸೊನ್ಪಿಟ್ರೆ ವಾನ್ ಹಿಡಿದು ಬಿಟ್ಟಿರ್ತೈತ್ರಿ. ಸ್ವಲ್ಪ ವಾನ್ ಹಿಡ್ದತ್ರಲ್ಲ ಮನುಷ್ಯಾಗ. ಮನೆಗೆ ಬರಗುಡದ ತಂದೆಗೆ ಕಿಶದ ಕೈ ಹಾಕಿ ಯಪ್ಪಾ ತುಗಾತ್ ಪ್ರೇಮ್ಲೆ ಕೊಡ್ತಿರ್ತಾನ. 100 ರೂಪಾಯಿ ಕೊಟ್ಟಿರ್ತಾನ. ಇವ ಹೌದು. ಒಂದ ತಂದು ಕೊಡಾನು. ಇದಕ್ಕೆ ಆತ್ಮಾಕ ಬೆಂಕಿ ಹತ್ತೈತಿ. 2 ತರ್ಸಾಕ್ ಕೊಟ್ಟಿರಿ ಮಗನ, ಇನ್ನೊಂದು ಎಲ್ಲಿ ಹೋಯ್ತತ್ತ ನಾವು. ಹೌದು. ಯಪ್ಪ ನಿನಗೆ ಕಿಮ್ಮತ್ತು ಕೊಟ್ಟರೆ ನಿನ್ನ ಮುಂದೆ ಕುಡಿಬಾರ್ದತ್ತ. ನಾನು ಪಾಲಿಂದ ದಾರ್ಯಾಗ ಮುಗಿಸಿ ಬಂದೀನಿ. ನಿನ್ನ ಪಾಲಿಂದ ತುಗಾತಾನ. ಇದಕ್ಕೆ ಬೆಂಕಿ ಹತ್ತಿ ಉರ್ಮಾಡ್ಲಿಕ್ಕ ಸಿಟ್ಟಿಗೇರಿ ಮಗನ ನನ್ನ ಬಿಟ್ಟು ಹೆಂಗ ಕುಡ್ದು ಅಂದ. ಹೌದು. ಹೆಂಗರಿ ಕುಡ್ದು ಅಂದ. ಮೂಲಿ ಹರಿದ ಮತ್ತ ಅದನ್ನು ಎತ್ತಿ ಗಟ ಗಟ ಕುಡ್ದ. 2 ನೈಟಿ ಹೋದ ಮೇಲೆ ತಲ್ಲೇನ್ ಕೇಳ್ತೀರಿ, ಮಂಗ್ಯಾಗ ಹೆಂಗ ತಿನ್ನಿಸ್ದಂಗ ಆಯ್ತು ಮಗ್ಗ. ಹೌದು. ಇದ್ರ 100 ರೂಪಾಯಿ ಹೋಯ್ತು, 2 ನೈಟಿನೂ ಹೋಯ್ತು. ತಂದಿ ಸಿಟ್ಟಿಗೆ ಬಂದ ಮಗನ ಎದಿ ಮ್ಯಾಗಿನ ಅಂಗಿ ಹಿಡಿದು ಹೀಗೆ ಹೊಡಿಬೇಕನ್ನು ಕುಡ್ದ ಮಗ 2 ಡೇಟ್ ಬಿಟ್ಟೇ ಬಿಡ್ತಾನ ತಂದಿಗ್ಯಾಗ. ಮೊದಲಾಟ ವಾಣ್ ತೋದ್ರಂತ ಮಗ. ಅವತ್ತು ನೆರವಾರಿ ಅವ್ರ ಹತ್ತಾರ, ಗೋಪಾಲ ನಿನ್ನ ಮಗ ಕೈಬಾಯಿಗೆ ಬಂದಪ್ಪ. ಕೈಬಾಯಿಗೆ ಬಂದಲ್ಲೋ 2 ಜಾಡ್ಸೆ ಬಿಟ್ಟು ನಿನ್ನ. 2 ನೈಟಿ ಹೊಡೆದು ಯಾವಾಗ ತಂದಿ ಮ್ಯಾಗ ಕೈ ಮಾಡ್ತಾನೋ ಅವತ್ತು ನಮ್ಮ ಮಗ ಕೈಬಾಯಿಗೆ ಬಂದಾನ ತಿಳ್ಕೋದು. ಇದು ನಮ್ಮ ಮಕ್ಕಳ ದಾರಿ ಬಿಡ್ಬೇಕಾದ್ರ ನಾವ 100 ರೂಪಾಯಿ ಕೊಡ್ಲಿಲ್ಲ ಅಂದ್ರ, ನಾವ ಕಳಿಸ್ಲಿಲ್ಲ ಅಂದ್ರ, ಮಕ್ಕಳ ಮುಂದೆ ನಾವ ಚಟ ಮಾಡ್ಲಿಲ್ಲ ಅಂದ್ರ ನಮ್ಮ ಮಕ್ಕಳು ಯಾಕೆ ಕೆಡ್ತಾವ? ಯಾಕೆ ಕೆಡ್ತಾವ್ರಿಪ್ಪ? ಮಕ್ಕಳ ಮುಂದನ ತಂಬಾಕ್ ತಿಕ್ತಾರೆ ಇವರು. ಈಗಿನ ಕಾಲದೊಳಗ ನಮ್ಮ ಮಗನಿಗೆ ಲಗ್ನ ಮಾಡ್ಬೇಕಂತೇಳಿ ನೆರೆಹಳ್ಳಿಗೆ ಹೋಗಿ ಒಂದು ಕನ್ಯಾ ನಿಶ್ಚಯ ಮಾಡಿ ಬಂದು ಮಗನಿಗೆ ಹೇಳ್ಬೇಕಪ್ಪ ನಿನಗೊಂದು ಕನ್ಯಾ ನೋಡಿ ಬಂದೀನಿ ಅಂದ ತಕ್ಷಣ ಅವ್ರ ಫೋನ್ ನಂಬರ್ ತಂದದೇನ? ಫೋನಿಗೆ ಬಿಡ್ತಿಲ್ಲ ಹುಡುಗಿ ಫೋಟೋ. ನೋಡ್ತಾನೆ ಹೆಂಗದಾಳ ನೋಡ್ತೀನಿ ಅಂತ ಕಾಲಮಾನ ಬಂದದ ಪುಣ್ಯಾತ್ಮರೇ. ಇದು ನಗುವಂತ ಮಾತಲ್ಲ. ಮಗ ಕೆಡಬೇಕಾದ್ರ ತಂದೆ ಕಾರಣ, ಮಗಳ ಕೆಡಬೇಕಾದ್ರ ತಾಯಿ ಕಾರಣ. ಮಗಳನ್ನ ದಾರಿ ಬಿಡಿಸೋದು ತಾಯಿ ಅಲ್ಲದ, ತಂದೆ ಮಗನ ದಾರಿ ಬಿಡಿಸೋದು ತಂದೆ ಅಲ್ಲದ, ಮಗನ ದಾರಿ ಹಿಡಿಸೋದು ತಂದೆ ಅಲ್ಲದ, ಮಗಳನ್ನ ಸಂಸ್ಕಾರ ಕಲಿಸೋದು ತಾಯಿ ಅಲ್ಲದ. ಹೌದು. ನಿಮಗ ದಯವಿಟ್ಟು ಇದೇ ನಿಮ್ಮ ಮಾಯಕ ನಿಮ್ಮ ಪಾದ ತಿಳ್ಕೊತೀನಿ ಪುಣ್ಯಾತ್ಮರೇ. ಮಕ್ಕಳ ಮುಂದೆ ಯಾರು ಚಟ ಮಾಡಬೇಡ್ರಿ, ಮಕ್ಕಳ ಮುಂದೆ ಯಾರು ವ್ಯಸನ ಮಾಡಬೇಡ್ರಿ. ಒಳ್ಳೆ ಸಂಸ್ಕಾರ ನಿಮ್ಮ ಮಕ್ಕಳಿಗೆ ಕೊಡ್ರಿ. ಭೂಮಿ ಗಳಿಸಬ್ಯಾಡ್ರಿ, ಸಿಮಿ ಗಳಿಸಬ್ಯಾಡ್ರಿ, ಮನಿ ಗಳಿಸಬ್ಯಾಡ್ರಿ, ರೊಕ್ಕ ಗಳಿಸಬ್ಯಾಡ್ರಿ, ಏನು ಗಳಿಸಬ್ಯಾಡ್ರಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ನಿಮ್ಮ ಮಕ್ಕಳು ಒಳ್ಳೆಯವರಾಗಿ ನೌಕರಿ ಹಿಡಿದ್ರ ಅಂದ್ರೆ ನಿಮ್ಮ ಜನ್ಮ ನಂದನವನ್ನ ಆಗ್ತದ ಅಂತ ಸಭಾದ ಕೈ ಎತ್ತಿ ಹೇಳ್ತೀನಿ. ಸಭಾದ ಕೈ ಅನ್ನುವಂತ ಮಾತನ್ನ ಹೇಳಿ ಪ್ರಯತ್ನ ದಿನದಿಂದ
ಸತ್ಯವಾನನ ಮಡದಿ ಸಾವಿತ್ರಿ ಸತ್ತ ಗಂಡನ ಪ್ರಾಣ ಪಡೆದಾಳ ಅನ್ನುವಂತಾದ ಪ್ರಯತ್ನದ ಮಾತು ತಮ್ಮ ಮುಂದಿಟ್ಟಿದ್ದೀನಿ. ಹೌದು. ಇದರೊಳಗೆ ಎಟ್ಟ ಸತ್ಯದ, ಎಟ್ಟ ಅಸತ್ಯದ, ಎಟ್ಟ ಧರ್ಮದ, ಎಟ್ಟ ಕರ್ಮದ ಅನ್ನುವಂತಾದ ಸತ್ಯದ ತಕ್ಕಡಿ ನಿಮ್ಮ ಕೈಯಲ್ಲದ. ಹೌದು. ಕಮ್ಮಾದದ್ದು ತೆಗೆದ ಕಾಣಿ ಇಡ್ರಿ, ಸತ್ಯ ಅನ್ನುವಂತಾದ ತೂಗಿ ಈ ದೈವದ ಮುಂದಿಡು ಅನ್ನುವಂತ ಮಾತನ್ನ ಹೇಳಿ 5 ನುಡಿ ಕ್ಯಾಲಿ ಹಾಡಿ ಪರಮ ಪೂಜ್ಯರಿಗೆ ಚಾನ್ಸ್ ಹೋಗ್ತದ. ತಾಯಂದಿರೇ, ನನ್ನ ಅಣ್ಣ ತಮ್ಮಂದಿರೇ, ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ತೇಳಾದ ನೋಡೋ ತಮ್ಮ, ಆಗ ಬ್ಯಾಡೋ ಮಾ ಯತ್ತಪ್ಪ ಅಮ್ಮ ಒಳ್ಳೆ ಸಿಗುತ್ತಾರೆ ನೋ ತಮ್ಮ. ಹಾಡದ ಅಪ್ಪ ಅಮ್ಮ